ನಗರದ ಸಮಾಜದ ಅಭಿವೃದ್ಧಿಗೆ ಸಂಘಟನೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಸಂಘಟನೆ ಎಂಬುದು ಒಂದು ದೊಡ್ಡ ಶಕ್ತಿ ಆಗಿದ್ದು, ಅದನ್ನು ಸರಿಯಾದ ದಿಕ್ಕಿನಲ್ಲಿ ಸದುಪಯೋಗಪಡಿಸಿಕೊಂಡರೆ ಸಮಾಜದಲ್ಲಿ ಅನೇಕ ಬದಲಾವಣೆಗಳನ್ನು ತರಲು ಸಾಧ್ಯ ಎಂದು ದಲಿತ ಸೇನೆ ಜಿಲ್ಲಾಧ್ಯಕ್ಷ ಉಡ್ಚಪ್ಪ ಶ್ರೀರಾಮ್ ನಗರ ಹೇಳಿದರು. ದಲಿತ ಸೇನೆ ಕಾರಟಗಿ ನೂತನವಾಗಿ ಪದಾಧಿಕಾರಿಗಳು ಸಮಿತಿ ಆಯ್ಕೆ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ, ನಗರದಲ್ಲಿ ನಡೆದ ಸಂಘಟನೆಯ ಸಭೆಯಲ್ಲಿ ಮಾತನಾಡಿದ ಅವರು, ಸಮಾಜದ ಹಕ್ಕುಗಳಿಗಾಗಿ ಹೋರಾಟ ಮಾಡುವಲ್ಲಿ ಏಕತೆ ಅತ್ಯಂತ ಮುಖ್ಯವಾಗಿದೆ. ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಯಾವುದೇ ಸಮಸ್ಯೆಯನ್ನು ಪರಿಹರಿಸಬಹುದು ಎಂದು ಹೇಳಿದರು. ಸಮಾಜದ ಅಭಿವೃದ್ಧಿ, ಶಿಕ್ಷಣ, ಉದ್ಯೋಗ ಮತ್ತು ಹಕ್ಕುಗಳ ಸಾಧನೆಗಾಗಿ ಯುವಕರು ಹಾಗೂ ಕಾರ್ಯಕರ್ತರು ಸಂಘಟನೆಯ ಮೂಲಕ ಮುಂದೆ ಬರಬೇಕು. ಸಂಘಟನೆಯ ಶಕ್ತಿಯನ್ನು ಜನರ ಕಲ್ಯಾಣಕ್ಕಾಗಿ ಬಳಸಿದಾಗ ಮಾತ್ರ ಸಮಾಜದ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರಮೇಶ್ ತೊಂಡಿಹಾಳ್ ವರದಿಗಾರರು, ಮೌಲಾಲಿ ಕೆ, ಗಂಗಾವತಿ ತಾಲೂಕಾ ಅಧ್ಯಕ್ಷರು ಮಂಜುನಾಥ್, ಜಿಲ್ಲಾ ಉಪಾಧ್ಯಕ್ಷರು ಮೌಲಾಸಾಬ್ ನದಾಫ್, ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳು ಜಿಲ್ಲಾ ಉಪಾಧ್ಯಕ್ಷರಾಗಿ ಮೌನೇಶ್ ನಾಯಕ್, ಸಂಘಟನೆಯ ಕಾರಟಗಿ ತಾಲೂಕಾ ಅಧ್ಯಕ್ಷರಾಗಿ ಮೌಲಪ್ಪ ಬಸವಣ್ಣ ಕ್ಯಾಂಪ್, ತಾಲೂಕಾ ಪ್ರಧಾನ ಕಾರ್ಯದರ್ಶಿಯಾಗಿ ಗಾದಿ ಲಿಂಗಪ್ಪ ತೊಂಡಿಹಾಳ್, ತಾಲೂಕಾ ಉಪಾಧ್ಯಕ್ಷರಾಗಿ ನೂಸಪ್ಪ ರಂಗಪ್ಪ, ಶಿವರೆಡ್ಡಿ, ಹುಸೇನಪ್ಪ, ಶಿವರಾಜ್, ರಾಘವೇಂದ್ರ, ತಾಲೂಕಾ ಖಜಾಂಚಿ ಚಂದು ಲಮಾಣಿ, ತಾಲೂಕಾ ಸಂಘಟನೆ ಸದಸ್ಯರಾಗಿ ವೆಂಕಟೇಶ್, ಸುರೇಶ್, ವೀರೇಶ್, ಬಸವರಾಜ್, ಹನುಮಂತ್, ಈರಣ್ಣ, ನರಸಪ್ಪ, ಚಿದಾನಂದ್, ಯಂಕಪ್ಪ, ದೇವಣ್ಣ, ಮೈಲಾರಪ್ಪ, ದುರ್ಗಪ್ಪ, ಪ್ರಭು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾನು ಪ್ರತಿಯೊಂದು ತಾಲೂಕಿನಲ್ಲಿ ಇವತ್ತು ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡ್ತಾ ಹೊರಟಿದ್ದೇನೆ. ಯಾಕಂದ್ರೆ ಮ್ಯಾಲೆ ಅವರ ಒಂದು ಆಶ್ವಾಸನೆ ಏನಿದೆಯಲ್ಲ, ಇವತ್ತು ನಮಗೆ ಒಂದು ಬಲಿಷ್ಠವಾದ ಶಕ್ತಿಯನ್ನು ತುಂಬೈತಿ. ಈಗ ನಾವು ಆಲ್ರೆಡಿ ಕುಕನೂರು, ಗಂಗಾವತಿ, ಇವತ್ತು 3ನೇ ತಾಲೂಕಾಗಿ ಕಾಟಿ, ಈ ರೀತಿಯಾಗಿ ನಾವು ಪ್ರತಿಯೊಂದು ತಾಲೂಕುಗಳನ್ನ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಾಗುತ್ತಾ, 108 ನೀವು ಆಲ್ರೆಡಿ ಒಂದಿಷ್ಟು ಮಂದಿ ಆಲ್ರೆಡಿ ಬೇರೆ ಬೇರೆ ಸಂಘಟನೆಯಲ್ಲಿ ಇದ್ದಿರ್ಬೋದು, ಮುಗಿಸಿರ್ಬೋದು, ಬಂದಿರ್ಬೋದು. ಅನೇಕ 108 ಸಂಘಟನೆಗಳು ಬಂದು ಹೋಗಿರ್ಬೋದು. ಬಟ್ ನಾವು ಯಾವ ಸಂಘಟನೆಯವರು ಎಲ್ಲವೂ ಒಂದೇ. ಬಟ್ ಕಾರ್ಯಗಳು ಮಾತ್ರ ಇವತ್ತು ಚೇಂಜ್ ಆಗಬೇಕು. ಬಡವರ ಪರವಾಗಿ, ದೀನದಲಿತರ ಪರವಾಗಿ ಎಲ್ಲಿ ಅನ್ಯಾಯಗಳಾಗುತ್ತೋ ಅಲ್ಲಿ ಯಾವಾಗಲೂ 24/7 ನಮ್ಮ ದಲಿತ ಸೇನೆ ಇರುತ್ತಾ. ನಾವು ಆಶ್ವಾಸನೆಯನ್ನು ಯಾವ ರೀತಿ ಕೊಡೋದಿಲ್ಲ. ನಿಮಗೆ ಕಷ್ಟಗಳು, ಪ್ರಾಬ್ಲಮ್ಗಳು ಕ್ರಿಯೇಟ್ ಆದಾಗ ನಾವು ಅವಾಗ ನಿಮ್ಮ ಹತ್ರ ಬರ್ತೀವಲ್ಲ, ಅವಾಗ ನಿಮಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ಆ ರೀತಿ ಮಾಡ್ತೀವಿ, ಈ ರೀತಿ ಮಾಡ್ತೀವಿ ಅನ್ನೋ ಯಾವ ಭರವಸೆಯನ್ನು ನಾನು ಜಿಲ್ಲಾಧ್ಯಕ್ಷನಾಗಿ ನಾನು ಕೊಡೋದಿಲ್ಲ. ಈಗ ನೀವೇನು ಇವತ್ತಿನ ಕಾರಟಗಿ ತಾಲೂಕಿನ ಪದಾಧಿಕಾರಿಗಳೇನಾಗ್ತಿರಲ್ಲ, ನಾನು ನಿಮ್ಮಲ್ಲಿ ಕೇಳಿಕೊಳ್ಳೋದು ಒಂದು ಇಷ್ಟೇ. ನಮ್ಮ ಸಂಘಟನೆ ಒಂದು ಶಿಸ್ತುಬದ್ಧವಾದ ಸಂಘಟನೆ. ನೀವು ಯಾವ ರೀತಿಯಾಗಿ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳ ಕಡೆ ಗಮನ ಕೊಡ್ತೀರೋ, ಯಾರು ಬಡವರ ಪರವಾಗಿ ಕೆಲಸ ಮಾಡ್ತೀರೋ, ಅವರ ಮುಂದಿನ ನಿರ್ಮಾಣಗಳಲ್ಲಿ ಇನ್ನೂ ಈ ಸಂಘಟನೆಯಲ್ಲಿ ಉನ್ನತ ಮಟ್ಟದಲ್ಲಿ ಬೆಳೆಯಲಿಕ್ಕೆ ಎಲ್ಲ ಅವಕಾಶಗಳಿವೆ. ಯಾಕಂದ್ರೆ ನಾನು ಹೇಳೋದಲ್ಲ, ಮೇಲೆ ನಮ್ಮ ರಾಜ್ಯಾಧ್ಯಕ್ಷರೇ ಆ ರೀತಿ ಪ್ರತಿಯೊಬ್ಬರಿಗೂ ಕೆಳಹಂತದ ಪದಾಧಿಕಾರಿಗಳಿಗೆ ಅವರು ಅಷ್ಟೊಂದು ಸಪೋರ್ಟ್ ಅನ್ನು ಮಾಡ್ತಾರ. ಯಾರೇ ಕಾಲ್ ಮಾಡಿದ್ರು ರಿಸೀವ್ ಮಾಡಿ ಸ್ಪಂದನೆ ನೀಡ್ತಕ್ಕಂಥ ಏಕೈಕ ರಾಜ್ಯಾಧ್ಯಕ್ಷರು ನಮ್ಮ ಹನುಮಂತ. ನಾನು ಈ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ರಾಜ್ಯ ಲೀಡರ್ಗಳು ಅಷ್ಟೇ ಬಲಿಷ್ಠವಾಗಿದ್ದಾರೆ. ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಯಮನಪ್ಪ ಗುಲ್ದಾನವ್ರು ಇರ್ಬೋದು, ಮೆಹಬೂಬ್ ಸಿದ್ದಿಕರ್ ಸರ್ ಇರ್ಬೋದು, ಮತ್ತು ನಮ್ಮ ಮಹಿಳಾ